ಇವತ್ತು ನೋಡ್ರಿ ನಾನು ಈರುಳ್ಳಿ ಪಲ್ಯವನ್ನು ಮಾಡಿದ್ದೇನೆ. ಚಪಾತಿ ಜೊತೆಗೆ ನಾಲ್ಗೆಗೆ ತುಂಬ ಒಳ್ಳೆ ರುಚಿ ಕೊಡುವಂಥದ್ದು, ಒಳ್ಳೆ ಟೇಸ್ಟ್ ಆದಂಥದ್ದು, ಬೇಗ ಆಗುವಂಥದ್ದು, ತುಂಬ ಒಳ್ಳೆಯ ಒಂದು ಟೇಸ್ಟ್ ಆದಂತಹ ಈರುಳ್ಳಿ ಪಲ್ಯ. ಇದನ್ನು ಸುಲಭವಾಗಿ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಮಾಡಿದೆ ಅಂತೇಳಿ ನೋಡ್ಕೊಳ್ಳೋಣ. ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಈರುಳ್ಳಿ ಪಲ್ಯವನ್ನು ಮಾಡ್ತಾಯಿದ್ದೇನೆ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ಚೆನ್ನಾಗಿರುತ್ತೆ. ತುಂಬ ಬೇಗ ಮಾಡುವಂಥದ್ದು ರೀ, ತುಂಬ ಟೇಸ್ಟಾಗಿಯೂ ಇರುತ್ತೆ. ನಾನಿಲ್ಲಿ ದೊಡ್ಡದು ಮೀಡಿಯಮ್ ಸೈಜಿಂದು 3 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ. ಇಲ್ಲೂ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಫಸ್ಟಿಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪನೇ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೇನೆ. ಇದಕ್ಕೆ ನಾನು ಇವಾಗ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೇನೆ. ಇದು ಸ್ವಲ್ಪನೇ ನಮ್ಮದು ಫ್ರೈ ಆದಾಗೇ ನಾವು ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಇವಾಗ ನಾವೆಲ್ಲ ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಇವಾಗ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ ಮತ್ತು ಬೇಗ ಆಗುವಂಥದ್ದು. ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕಾದ್ರೆ ಮತ್ತು ಸಾಯಂಕಾಲ ರೊಟ್ಟಿಗೆ, ಚಪಾತಿಗೆ ಸೈಡ್ ಡಿಶ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪನೇ ಇವಾಗ ಅರಿಶಿನವನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪನೇ ಒಂದು 1/4 ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಆಮೇಲೆ ನೋಡಿಬಿಟ್ಟು ಹಾಕ್ಕೊಳ್ಳೋದು. ಇವಾಗ ಸ್ಟಾರ್ಟಿಂಗ್ ನೋಡಿರಿ, ಸ್ವಲ್ಪನೇ ನೋಡಿಬಿಟ್ಟು ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ. ಇದನ್ನು ಫ್ರೈ ಚೆನ್ನಾಗಿ ಮಾಡ್ಕೋಬೇಕು. ಇವಾಗ ನಮ್ಮದು ಈರುಳ್ಳಿ ಒಂದು ಹಾಫ್ ಫ್ರೈ ಆಗಿದೆ. ನಾನಿಲ್ಲಿ ಮೀಡಿಯಮ್ ಸೈಜಿಂದು ಒಂದು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಸಹ ಇದು ಸ್ವಲ್ಪನೇ ಬಾಡಿಸ್ಕೊಳ್ಳೋಣ. ಇವಾಗ ಈ ಟೊಮೆಟೊಕ್ಕೆ ಒಂಚೂರು ಉಪ್ಪನ್ನು ಹಾಕ್ತಾಯಿದ್ದೆ. ಇವಾಗ ನಮ್ಮದು ಇದನ್ನು ಸ್ವಲ್ಪನೇ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಟೊಮೆಟೊ ಮೆತ್ತಗಾಗಬೇಕು. ನಾವು ಈರುಳ್ಳಿಯನ್ನು ಮೇಲೆ ಹಾಕಿ ಟೊಮೆಟೊವನ್ನು ಸ್ವಲ್ಪ ಕೆಳಗಡೆ ಹಾಕೋಣ. ಇವಾಗ ನಾನು 1 ನಿಮಿಷಗಳ ಕಾಲ ಇದನ್ನು ಬಿಟ್ಟಿದ್ದೆ. ನೋಡ್ಬೋದು ನಮ್ಮದು ಟೊಮೆಟೊ ಇದು ಕರಗಿದೆ, ಅಂದರೆ ಬೆಂದಿದೆ ಚೆನ್ನಾಗಿ. ಇವಾಗ ನಮ್ಮದು ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ಇದಕ್ಕೇ ನೋಡ್ಬೋದು ನಾನು ಒಂದು ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಜೀರಿಗೆ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ, ತುಂಬಾ ಬೇಗನೆ ಆಗುವಂಥದ್ದು. ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಇದ್ದರೆ ಧನಿಯಾ ಪುಡಿ ಹಾಕ್ಕೋಬೋದು. ಇವಾಗ ನೋಡ್ಬೋದು ನಾನೊಂದು 2.5 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೇನೆ. ಇದು ಯಾಕಂದರೆ ಈರುಳ್ಳಿ ಸಿಹಿ ಇರುತ್ತಲ್ಲ, ಸಿಹಿ ಇದ್ದಾಗೆ ಇದು ಈ ಥರ ಮೊಸರು ಹಾಕಂದರೆ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ಮೊಸರು ಹಾಕಿದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪನೇ ನಾನು ಸ್ವಲ್ಪನೇ ಅಂದರೆ 1/4 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೇನೆ. ಇದು ಸ್ವಲ್ಪನೇ ನಾವು 1 ನಿಮಿಷಗಳ ಕಾಲ ಇದನ್ನು ಈ ಥರ ಬೇಯಿಸ್ಕೊಬಂದರೆ ಚೆನ್ನಾಗಿರುತ್ತೆ. ಇವಾಗ ನಾವು ಮುಚ್ಚಳವನ್ನು ಮುಚ್ಚಿ 1 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಇವಾಗ ನಮ್ಮದು 1 ನಿಮಿಷ ಆಗಿದೆ. ನಾನು ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೇನೆ ರೀ. ಇವಾಗ ಇದಕ್ಕೇ 1 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೇನೆ. ಇದು ಹಾಕಿದ್ರೆ ಸ್ವಲ್ಪ ಕ್ರೀಮ್ ಥರ ನಮಗೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಈ ಥರ ನೋಡಿರಿ, ನಾವು ನೀರನ್ನು ಹಾಕಿದ್ದೇವಲ್ಲ, ಎಲ್ಲ ನೀರನ್ನು ಈರುಳ್ಳಿ ಬೆಂದಿದೆ ಒಟ್ಟಿಗೆ. ಈಗ ಒಂದು 15ರಿಂದ 20 ಸೆಕೆಂಡಷ್ಟು ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನಮ್ಮದಿದು ಪಲ್ಯ ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಇವಾಗ ನಮ್ಮದು ಪಲ್ಯಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸು ಮಾಡ್ಕೊಳ್ಳೋಣ. ನಾನು ಚಪಾತಿಯನ್ನು ತೊಗೊಂಡಿದ್ದೀನಿ ರೀ. ಚಪಾತಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೋಡ್ಬೋದು, ಚಪಾತಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.